ಇನ್ನೊಬ್ರು ಮಾತಾಡುವಾಗ ಮಧ್ಯೆ ಬಾಯಿ ಹಾಕಿ ನಮ್ಮ ಅಭಿಪ್ರಾಯ ಹೇಳೋದು ಅಹಂಕಾರಿಗಳ ಲಕ್ಷಣ. ಈ ತಪ್ಪನ್ನು ನಾನು ಮಾಡ್ತಿದ್ದೆ. ಯಾವುದಾದ್ರೂ ಟ್ರೈನಿಂಗ್ಸ್ಗಳಿಗೆ ವರ್ಕ್ಶಾಪ್ಸ್ಗಳಿಗೆ ಹೋದಾಗ ನಾನೇ ಸ್ಟೂಡೆಂಟಾಗಿ ಹೋಗಿರ್ತಾ ಇದ್ದೆ. ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೋಬೇಕು ತಾನೆ ನಾನು. ಅಲ್ಲಿ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಹೇಳಕ್ಕೆ ಅಲ್ಲಿರೋ ವರ್ಕ್ಶಾಪ್ ಟ್ರೈನರ್ಸು, ಕೋಚಸ್ಸು, ಗುರುಗಳು ಇದ್ದಾರೆ. ನಾನೇ ಅದಕ್ಕೆ ಉತ್ತರ ಕೊಡಕ್ಕೆ ಹೋಗ್ತಿದ್ದೆ, ಅದು ಹಾಗೆ ಅಂತ ಹೇಳಿ ಒಳಗಡೆಯಿಂದ ಉತ್ತರ ಕೊಟ್ಬಿಡ್ಬೇಕು ಅಂತ ಅನ್ನಿಸ್ತಾ ಇತ್ತು. ನೀವು ಮಾತಾಡೋಕ್ಕೆ ಆರಂಭಿಸಿದ್ರೆ ಸಾಕು, ಬೇರೆಯವರೆಲ್ಲ ಸೈಲೆಂಟ್ ಆಗ್ತಾರೆ. ಯಾಕೆ ಅಂದರೆ ಏನೋ ವಿಷಯ ಇಲ್ಲದೆ ಇವ್ರು ಮಾತಾಡಲ್ಲ ಅನ್ನೋ ಭಾವನೆ ನಿಮ್ಮ ಬಗ್ಗೆ ಎದುರುಗಡೆ ಇರೋರಿಗೆ ಬಂದಾಗ ನಿಮ್ಮ ಮಾತಿಗೆ ವ್ಯಾಲ್ಯೂ ಇರುತ್ತೆ. ಆ್ಯಂಡ್ ನೀವು ಮಾತಾಡಿದ್ರೆ ವ್ಯಾಲ್ಯೂ ಆ್ಯಡ್ ಮಾಡೋ ಥರ ಮಾತಾಡಿ. ನಮಸ್ತೆ. ಮಹಾಬಲ ಸೀತಾಳ ಬಾವಿಯವರ ಪುಸ್ತಕ ಈ ತಪ್ಪುಗಳನ್ನು ನೀವು ಮಾಡಬೇಡಿ, ನೆಮ್ಮದಿಯ ಬದುಕಿಗೆ 66 ಪ್ರಾಕ್ಟಿಕಲ್ ಥಿಯರಿಗಳು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್. ತುಂಬ ಚೆನ್ನಾಗಿದೆ ಈ ಚಾಪ್ಟರ್. ಹೆಸರು ಏನು ಗೊತ್ತಾ? ಅವರ ಕೋಣವೇ ಮುಂದೆ ಹೋಗಲಿ, ನಿಮ್ಮ ಎಮ್ಮೆ ಹಿಂದೆ ಇರಲಿ, ನೋ ಪ್ರಾಬ್ಲಮ್. ಚಾಪ್ಟರ್ ಹೆಸರು. ಓಕೆ, ನಾವು ಇದನ್ನು ಹೇಳ್ತಿರ್ತೀವಿ ಗೊತ್ತಾ, ಆಯ್ತಪ್ಪ ನಿನ್ನ ಕೋಣನೇ ಮುಂದೆ ಹೋಗಲಿ ಬಿಡು ಅಂತ ಹೇಳಿರೋದು ಕೇಳಿರ್ತೀವಿ. ಇತ್ತೀಚೆಗೆ ಕಡಿಮೆ ನಿಂದೆ ಆಯಿತು ಅಂತ ಹೇಳ್ತೀವಿ. ಬಟ್ ಆಗಿನ ಕಾಲದಲ್ಲೆಲ್ಲ ನಮ್ಮ ದೊಡ್ಡವರು ಇದನ್ನು ಬಳಸ್ತಾ ಇದ್ರು. ಇದೇ ಒಂದು ಚಾಪ್ಟರ್. ಹೇಗೆ ಇದರ ಅರ್ಥ ಅಂತ ನೋಡೋಣ. ಎಷ್ಟು ಚೆನ್ನಾಗಿ ಯೋಚನೆ ಮಾಡಬೇಕು ನೋಡ್ತಾ ಹೋಗಿ. ನಾವು ಈ ತಪ್ಪನ್ನ ಮಾಡ್ತಾ ಇದ್ದೀವಾ ಅಂತ ನೋಡ್ತಾ ಹೋಗಬೇಕು. ಈ ಬುಕ್ ಏನು, ಈ ತಪ್ಪನ್ನ ನೀವು ಮಾಡಬೇಡಿ ಅಂತ, ಈ ತಪ್ಪನ್ನ ನಾವು ಮಾಡ್ತಿದ್ದೀವ ಅಂತ ಚೆಕ್ ಮಾಡಿಕೊಂಡು ಸ್ಟಾಪ್ ಮಾಡಲೇಬೇಕು ನಿಮಗೆ ಬೇಕಿದ್ರೆ. ಓಕೆ, ಬೇರೆಯವರಿಗೆ ಮಾತಾಡೋಕ್ಕೆ ಅವಕಾಶ ನೀಡಿ. ಓಕೆ, ನಾವು ಸುಮ್ಮನೆ ಅವರ ಮಾತನ್ನು ಆಲಿಸುತ್ತಾ ಇರೋದ್ರಲ್ಲಿ ಒಂದು ಅದ್ಭುತ ಖುಷಿ ಇದೆ. ಅಂದರೆ ಒಬ್ಬರು ಮಾತನ್ನು ಕೇಳಿಸ್ಕೊಳ್ಳೋದ್ರಲ್ಲಿ ತುಂಬ ಖುಷಿ ಇದೆ. ನಾವೆಷ್ಟು ತಾಳ್ಮೆ ಕಳ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಎಷ್ಟೋ ಸಲ ನಾವು ಮಾತಾಡ್ತಾ ಇರೋರಿಗೆ ಮಾತಾಡೋಕ್ಕೆ ನಾವು ಬಿಡೋದಿಲ್ಲ, ಅವರಿಗೆ ಪೂರ್ತಿ ಹೇಳೋದಕ್ಕೆ ನಾವು ಬಿಡೋದಿಲ್ಲ, ಮಧ್ಯೆ ಬಾಯಿ ಹಾಕ್ಬಿಡ್ತೀವಿ. ಅವರು ಕಾಶ್ಮೀರಕ್ಕೆ ಹೋಗಿ ಬಂದಿರೋಂತಹ ಎಕ್ಸ್ಪೀರಿಯನ್ಸ್ನ ಹೇಳಕ್ಕೆ ಹೋಗ್ತಾ ಇರ್ತಾರೆ, ನಾವು ಸ್ವಿಟ್ಜರ್ಲ್ಯಾಂಡ್ ಹೋಗಿದ್ದ ಕತೆನ ಹೇಳಕ್ಕೆ ಶುರು ಮಾಡಿರ್ತೀವಿ. ಅವಾಗ ಅವ್ರಿಗೆ ಅನಿಸುತ್ತೆ, ನಾನು ಹೇಳ್ತಿರೋದು ಇವ್ರಿಗೆ ಬೋರ್ ಆಯಿತು ಅನಿಸುತ್ತೆ, ಮೋಸ್ಟ್ಲಿ ನಾನು ಸರಿಯಾಗಿ ಹೇಳ್ತಿಲ್ಲ ಅನಿಸುತ್ತೆ, ಇವ್ರಿಗೆ ಇಷ್ಟ ಆಗಿಲ್ಲ ಅನಿಸುತ್ತೆ, ನಾನು ಹೇಳಬಾರ್ದಿತ್ತೇನೋ ಅಂತ ಅಂದ್ಕೊಂಡು ಅವರ ಉತ್ಸಾಹನೇ ನಾವು ಕಡಿಮೆ ಮಾಡಿಬಿಡ್ತೀವಿ. ಇದು ಅವ್ರಿಗೆ ಗಿಲ್ಟ್ ಬರೋ ಹಾಗೆ ಮಾಡಿಬಿಡ್ತೀವಿ. ಇದು ಅವ್ರ ತಪ್ಪಲ್ಲ, ನಮ್ಮ ತಪ್ಪು. ಯೋಚನೆ ಮಾಡಿ, ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ. ಎಷ್ಟೋ ಸಲ ನಾವು ಮಕ್ಕಳಿಗೆ ಈ ರೀತಿ ಮಾಡ್ತೀವಿ, ಮನೆಯಲ್ಲಿ ಮಾಡ್ತೀವಿ. ನನಗೆ ಮದುವೆ ಆಗಿದ್ದ ಹೊಸರಲ್ಲಿ ನನಗೆ ಈ ವರ್ಡ್ ಕೇಳಿ ಭಾಳ ಅಭ್ಯಾಸ ಆಗಿದೆ. ಅಂದರೆ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾ ಇದ್ದಿದ್ದು ನನಗೆ, ಪೂರ್ತಿ ಕೇಳಿಸ್ಕೊ ಆಮೇಲೆ ಮಾತಾಡು, ಪೂರ್ತಿ ಕೇಳಿಸ್ಕೊ ಆಮೇಲೆ ಮಾತಾಡು. ನನಗೆ ಆ ಮಾತೇ ಇರಿಟೇಟ್ ಆಗ್ತಾ ಇತ್ತು. ನಾನೇನು ಪೂರ್ತಿ ಕೇಳಿಸ್ಕೊತಾ ಇಲ್ವಾ ಅಂತ ಅದನ್ನು ಕೇಳಿಸ್ಕೊತಿರ್ಲಿಲ್ಲ ನಾನು. ಓಕೆ, ಆ್ಯಂಡ್ ತುಂಬ ಜನ ಕಪಲ್ಸ್ ನಮ್ಮ ವರ್ಕ್ಶಾಪ್ಸ್ಗೆ ಬರ್ತಾರಲ್ಲ, ರಿಲೇಷನ್ಶಿಪ್ ವರ್ಕ್ಶಾಪ್ಗಳಿಗೆ ಆ್ಯಂಡ್ ಕೌನ್ಸಿಲಿಂಗ್ಸ್ಗೆ ಬರೋರು, ಎಷ್ಟು ಜನದ್ದು ಇದೇ ಟಾಪಿಕಲ್ಲಿ ಇರುತ್ತೆ. ಅವಳು ಪೂರ್ತಿ ಕೇಳಿಸ್ಕೊಳ್ಳೋದೇ ಇಲ್ಲ, ಅವಳವಳೇ ಮುಂದಕ್ಕೆ ಅಸ್ಯೂಮ್ ಮಾಡ್ಕೊಂಡ್ಬಿಡ್ತಾಳೆ ಅಂತ. ಲೇಡೀಸು ಹೇಳ್ತಾರೆ, ನಾನು ಮಾತಾಡೋದನ್ನು ಕೇಳಿಸ್ಕೊಳ್ಳೋದೇ ಇಲ್ಲ ಮ್ಯಾಮ್, ನಾನು ಇನ್ನೂ ಏನೂ ಹೇಳೇ ಇರಲ್ಲ, ಫುಲ್ ರೈಸ್ ಆಗಿಬಿಡ್ತಾರೆ ಅಂತ. ಈ ತಪ್ಪು ನೀವು ಮಾಡ್ತಾ ಇದ್ದೀರಾ? ಥಿಂಕ್ ಮಾಡಿ, ಸ್ಟಾಪ್ ಮಾಡಿ. ಓಕೆ, ಇನ್ನೊಬ್ರು ಮಾತಾಡುವಾಗ ಮಧ್ಯೆ ಬಾಯಿ ಹಾಕಿ ನಮ್ಮ ಅಭಿಪ್ರಾಯ ಹೇಳೋದು ಅಹಂಕಾರಿಗಳ ಲಕ್ಷಣ. ಈ ತಪ್ಪನ್ನು ನಾನು ಮಾಡ್ತಿದ್ದೆ. ಯಾವುದಾದ್ರೂ ಟ್ರೈನಿಂಗ್ಸ್ಗಳಿಗೆ ವರ್ಕ್ಶಾಪ್ಸ್ಗಳಿಗೆ ಹೋದಾಗ ನಾನೇ ಸ್ಟೂಡೆಂಟಾಗಿ ಹೋಗಿರ್ತಾ ಇದ್ದೆ. ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೋಬೇಕು ತಾನೆ ನಾನು. ಅಲ್ಲಿ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಹೇಳಕ್ಕೆ ಅಲ್ಲಿರೋ ವರ್ಕ್ಶಾಪ್ ಟ್ರೈನರ್ಸು, ಕೋಚಸ್ಸು, ಗುರುಗಳು ಇದ್ದಾರೆ. ನಾನೇ ಅದಕ್ಕೆ ಉತ್ತರ ಕೊಡಕ್ಕೆ ಹೋಗ್ತಿದ್ದೆ, ಅದು ಹಾಗೆ ಅಂತ ಹೇಳಿ ಒಳಗಡೆಯಿಂದ ಉತ್ತರ ಕೊಟ್ಬಿಡ್ಬೇಕು ಅಂತ ಅನ್ನಿಸ್ತಾ ಇತ್ತು. ಅಂದರೆ ಈ ಥರ ಮೈಂಡ್ಸೆಟ್ ಇಟ್ಕೊಂಡು ಕೂತ್ಕೊಂಡ್ರೆ ನಾವು ಬರೀ ಹೇಳೋರಾಗ್ತೀವಿ, ಕೇಳೋರಾಗಲ್ಲ, ಅಳವಡಿಸ್ಕೊಳ್ಳೋರಾಗಲ್ಲ. ಬಟ್ ಎಗೇನ್ ಲೈಫ್ ಕಲಿಕೆ ಅಲ್ವಾ, ಕಲಿತಾ ಒಂದೊಂದೇ ಗೊತ್ತಾಗ್ತಾ ಇದನ್ನೆಲ್ಲ ಸ್ಟಾಪ್ ಮಾಡ್ತಾ ಬಂದಮೇಲೆ ಆ್ಯಕ್ಚುಲ್ ಆಗಿ ಗ್ರೋತ್ ಆಗೋದು ನಾವೇನೆ. ಓಕೆ, ಹಾಗಾಗಿ ಯಾರೇ ಮಾತಾಡ್ತಾ ಇದ್ರು ಕೂಡ ಮಧ್ಯದಲ್ಲಿ ಬಾಯಿ ಹಾಕಿ ನಿಮ್ಮ ಅಭಿಪ್ರಾಯಗಳನ್ನು ಹೇಳೋಕೆ ಹೋಗಬೇಡಿ. ಹಾಗೆ ಎಲ್ರಿಗಿಂತ ಹೆಚ್ಚು ಗೊತ್ತು ಅನ್ನೋ ಅಂಥ ಒಂದು ಭಾವನೆಯಿಂದ ಹೊರಗೆ ಬಂದರೆ ನೀವು ಹೆಚ್ಚು ಕೇಳಿಸ್ಕೊಳ್ತೀರಾ ಬೇರೆಯವ್ರು ಮಾತಾಡ್ತಾ ಇರೋದನ್ನ. ಓಕೆ, ಆ್ಯಂಡ್ ನೀವು ಯಾವಾಗ ಈ ಭಾವನೆಯಿಂದ ಹೊರಗೆ ಬರ್ತೀರೋ ಆಗ್ಲೇನೆ ಜನ ನಿಮ್ಮನ್ನ ಇಷ್ಟಪಡ್ತಾರೆ. ಮೊದಲಿಗೆ ವಿಷಯ ಯಾರು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರಿಗೆ ಪೂರ್ತಿ ಆ ವಿಷಯ ಹೇಳಕ್ಕೆ ಬಿಡಿ. ಓಕೆ,
ಆಮೇಲೆ ನೀವು ಹೇಳ್ಬೇಕಾಗಿರುವಂಥದ್ದನ್ನ ಹೇಳ್ರಂತೆ. ಹಾಗಂತ ನಾನೇನು ಹೇಳಬೇಕು ಅಂತ ಕಾಯ್ತಾ ಕುತ್ಕೊಳ್ಳೋದಲ್ಲ, ಫಸ್ಟ್ ಕೇಳಿಸ್ಕೊಳ್ಳಿ ಅವ್ರೇನು ಹೇಳ್ತಿದ್ದಾರೆ ಅಂತ. ಇದರಿಂದ ನಾವು ಸಂಬಂಧಗಳನ್ನ ಚೆನ್ನಾಗಿಟ್ಕೋಬಹುದು. ಇಲ್ಲಿ ಹೆಂಗೆ ನಾವು ನೋಡ್ತಾ ಹೋಗ್ಬೇಕು ಅಂದ್ರೆ ನಮ್ಮ ಬಗ್ಗೆ, ನಮ್ಮ ವ್ಯಕ್ತಿತ್ವದ ಬಗ್ಗೆ ಅವರಿಗೆ ಒಂಥರ ಹಿಂಸೆ ಆಗ್ಬಿಡುತ್ತೆ. ಅಯ್ಯೋ ಇವ್ರ ಹತ್ರ ಮಾತಾಡೋದು ಬೇಡಪ್ಪ, ಇವ್ರ ಹತ್ರ ಹೋಗೋದು ಬೇಡಪ್ಪ, ಹೇಗಿದ್ರು ಇವ್ರ ಪಾಯಿಂಟ್ ಹೇಳ್ತಾರೆ, ನಮ್ದೇನು ಕೇಳಿಸ್ಕೊಳ್ಳಲ್ಲ ಅಂತ. ಓಕೆ, ಏನೇ ಇದ್ರು ಇನ್ ಮುಂದೆ ನಿಮ್ಮಲ್ಲಿ ಹೇಳ್ಬಹುದು ಅನ್ನೋ ಭಾವನೆ ಅವ್ರಿಗೆ ಬರಬೇಕು. ಏನೇ ಇದ್ರೂ ಕೂಡ ಇವ್ರ ಹತ್ರ ಹೇಳ್ಬೋದಪ್ಪ ಅನ್ನೋ ಫೀಲಿಂಗ್ಸ್ ಅವ್ರಿಗೆ ಬರಬೇಕು. ಆ ಥರದ ಭಾವನೆಯನ್ನು ನಾನು ಮೂಡಿಸ್ಬೇಕು ಅಂದರೆ ಮೊದಲು ಕೇಳಿಸ್ಕೊಳ್ಳೋಕ್ಕೆ ನಾನು ರೆಡಿ ಆಗಬೇಕು. ಮಧ್ಯೆ ಬಾಯಿ ಹಾಕೋದು ದುರಭ್ಯಾಸ. ಈ ದುರಭ್ಯಾಸನ ಬಿಡೋದು ಕಷ್ಟ, ಆದರೆ ಬಿಡಲಿಲ್ಲ ಅಂದರೆ ನಿಮ್ಮ ಲೈಫ್ಗೆ ಕಷ್ಟ. ಓಕೆ, ಇಂಥವರಿಂದ ಜನ ದೂರ ಆಗ್ತಾ ಹೋಗ್ತಾರೆ. ಈ ಅಭ್ಯಾಸಗಳನ್ನು ನಾವು ತ್ಯಜಿಸಬೇಕು. ಮುಂದೆ ನೀವೇ ಬೇರೆಯವರ ಮಾತನ್ನು ಕೇಳಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಹಾಗೆ ನಿಮ್ಮ ಮಾತನ್ನ ಯಾರಾದರೂ ಕೇಳಿಸ್ಕೊಳ್ಳಿಲ್ಲ ಅಂದರೆ ನಿಮ್ಗೆ ಹೆಂಗೆ ಹರ್ಟ್ ಆಗುತ್ತೋ ಹಾಗೆ ಅವ್ರಿಗೂ ಕೂಡ ಹರ್ಟ್ ಆಗುತ್ತೆ ಅನ್ನೋದನ್ನ ಮರಿಬೇಡಿ. ವೈಯಕ್ತಿಕವಾಗಿ ನೀವು ಎತ್ತರಕ್ಕೆ ಬೆಳಿತೀರಿ ಈ ಒಂದು ಅಭ್ಯಾಸನ ರೂಢಿಸ್ಕೊಂಡ್ರೆ, ಅಂದರೆ ಕೇಳಿಸ್ಕೊಳ್ಳೋದನ್ನ ರೂಢಿಸ್ಕೊಂಡ್ರೆ ವೈಯಕ್ತಿಕವಾಗಿ ಎತ್ತರಕ್ಕೆ ಬೆಳಿತೀರಿ. ನಿಮ್ಮ ಮಾತಿಗೂ ಕೂಡ ಒಂದು ತೂಕ ಬರುತ್ತೆ. ನೀವು ಮಾತಾಡೋಕ್ಕೆ ಆರಂಭಿಸಿದ್ರೆ ಸಾಕು, ಬೇರೆಯವರೆಲ್ಲ ಸೈಲೆಂಟ್ ಆಗ್ತಾರೆ. ಯಾಕೆ ಅಂದರೆ ಏನೋ ವಿಷಯ ಇದೆ, ವಿಷಯ ಇಲ್ಲದೆ ಇವ್ರು ಮಾತಾಡಲ್ಲ ಅನ್ನೋ ಭಾವನೆ ನಿಮ್ಮ ಬಗ್ಗೆ ಎದುರುಗಡೆ ಇರೋರಿಗೆ ಬಂದಾಗ ನಿಮ್ಮ ಮಾತಿಗೆ ವ್ಯಾಲ್ಯೂ ಇರುತ್ತೆ. ಆ್ಯಂಡ್ ನೀವು ಮಾತಾಡಿದ್ರೆ ವ್ಯಾಲ್ಯೂ ಆ್ಯಡ್ ಮಾಡೋ ಥರ ಮಾತಾಡಿ, ಇಲ್ಲ ಅಂದರೆ ಮಧ್ಯದಲ್ಲಿ ಮಾತಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ ನೀವು ಮಾತಾಡ್ತಿರ್ಬೇಕಾದ್ರೆ ಬೇರೆ ಯಾರಾದರೂ ಮಧ್ಯ ಬಾಯಿ ಹಾಕಿದ್ರೆ ಏನು ಮಾಡಬೇಕು? ಕರೆಕ್ಟ್, ನಾನು ಆರಾಮಾಗಿ ಮಾತಾಡ್ತಿರ್ತೀನಿ, ಬಟ್ ಬೇರೆಯವ್ರು ಹಿಂಗೆ ಮಾಡಿದ್ರೆ ಅಂತ ನೀವು ಕೇಳೋದಾದರೆ, ಅವರ ಅನುಭವ ಹೇಳೋಕ್ಕೆ ಅವ್ರು ಸ್ಟಾರ್ಟ್ ಮಾಡಿದ್ರೆ ನೀವು ಒಂದು ಹೆಜ್ಜೆ ಮುಂದೆ ಹೋಗಿ ಮೆಚ್ಯೂರ್ಡಾಗಿ ಥಿಂಕ್ ಮಾಡಿ ಅವರು ಖುಷಿಯಿಂದ ಅವಕಾಶವನ್ನು ಆ ಖುಷಿನ ಹಂಚ್ಕೊಳ್ಳೋಕ್ಕೆ ಅವ್ರಿಗೆ ಬಿಟ್ಕೊಟ್ಬಿಡಿ. ಓಕೆ, ಇಲ್ಲಿ ಏನು ಹೇಳ್ತಿರೋದು, ನೀವು ಮಧ್ಯ ಬಾಯಿ ಹಾಕ್ಬೇಡಿ. ಬಟ್ ನೀವು ಮಾತಾಡ್ಬೇಕಾದ್ರೆ ಯಾರಾದರೂ ಮಧ್ಯ ಬಾಯಿ ಹಾಕ್ತಾರಾ? ನೀವು ಸೈಲೆಂಟ್ ಆಗಿ. ಅದನ್ನೇ ಹೇಳ್ತಿರೋದು, ಅವ್ರ ಕೋಣನೆ ಮುಂದೆ ಹೋಗಲಿ, ನಿಮ್ಮ ಎಮ್ಮೆ ಹಿಂದೆ ಹೋಗಲಿ, ನೋ ಪ್ರಾಬ್ಲಮ್ ಅಂತ. ಓಕೆ, ಸೊ ಎಷ್ಟು ಚೆನ್ನಾಗಿದೆ. ಲೈಕ್ ಅವ್ರು ಮಾತಾಡಬೇಕಾದ್ರೆ ಬಿಟ್ಬಿಡಿ, ನೀವು ಮಾತಾಡ್ಬೇಕಾದ್ರೆ ಅವ್ರ ಮಧ್ಯ ಬಂದರೂ ಕೂಡ ಬಿಟ್ಬಿಡಿ. ಇದೊಂದು ಚೆನ್ನಾಗಿ ನೆನ್ಪಿಡ್ಕೊಳ್ಳಿ, ಅವ್ರ ಕೋಣನೆ ಮುಂದಕ್ಕೆ ಹೋಗಲಿ ಅಂತ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಅಂತ. ಓಕೆ, ನೀವು ನಿಮ್ಮ ಅನುಭವಗಳನ್ನು ಹೇಳಕ್ಕೆ ಹೋಗಬೇಡಿ, ಅವರಿಂದ ನೀವು ಕೇಳಿಸ್ಕೊಳ್ಳಿ. ಅದರಲ್ಲಿ ಏನೋ ಹೊಸದನ್ನು ನೀವು ಕಲಿಬೋದಿರುತ್ತೆ. ಈ ಆ್ಯಂಗಲಲ್ಲಿ ಥಿಂಕ್ ಮಾಡಿ. ಅವರೇನೋ ಹೊಸದನ್ನು ಹೇಳ್ತಾರೆ, ನಿಮ್ಗೆ ಅದು ಒಂದು ಐಡಿಯಾ ಕ್ರಿಯೇಟ್ ಮಾಡುತ್ತೆ. ಸೊ ನಿಮಗೆ ಅದು ಲಾಭ ಆಗುತ್ತೆ. ಜೊತೆಗೆ ವಾಸ್ತವದಲ್ಲಿ ತ್ಯಾಗದಲ್ಲಿರೋ ಖುಷಿ ಇನ್ನೊಂದ್ರಲ್ಲಿಲ್ಲ. ಬಿಟ್ಬಿಟ್ಟು ಆರಾಮಾಗಿ ಇದ್ಬಿಡಿ. ಇದು ಒಂದು ದೊಡ್ಡ ತ್ಯಾಗನೇ ಹೌದು. ಓಕೆ, ಬೇರೆಯವರ ಕೋಣನೆ ಮುಂದೆ ಹೋಗಲಿ, ನಿಮ್ಮ ಎಮ್ಮೆ ಹಿಂದೆಯೇ ಇರಲಿ ಬಿಡಿ. ನಷ್ಟ ಏನಾದರೂ ಆಗತ್ತಾ? ನಷ್ಟ ಏನಾದರೂ ಆದರೆ ಅದು ಕೋಣಕ್ಕೇನೆ, ನಿಮಗಲ್ಲ ಅಂತ ಫೈನಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು ಮುಂದೆ ಹಂಗೆ ಹೋಗ್ತಿರ್ತಾರೆ ಅವ್ರ ಪ್ರಾಬ್ಲಮ್, ಅದು ನಿಮ್ಗಲ್ಲ ಅಂತ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರಲ್ಲ. ಇಲ್ಲಿ ಚಿಕ್ಕ ವಿಷಯ ಆಗಿರಲಿ, ದೊಡ್ಡ ವಿಷಯ ಆಗಿರಲಿ, ಚಿಕ್ಕವರಾಗಿರಲಿ, ದೊಡ್ಡವರಾಗಿರಲಿ, ಇನ್ನು ಮುಂದೆ ನಾವು ಇದನ್ನು ಪ್ರಾಕ್ಟೀಸ್ ಮಾಡೋಣ. ನಮ್ಮ ಒಂದು ವೈಯಕ್ತಿಕ ಅಭಿವೃದ್ಧಿ ಆಗುತ್ತೆ ಇದರಿಂದ. ಈ ತಪ್ಪು ನೀವು ಮಾಡ್ತಾ ಇದ್ದೀರಾ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಈ ತಪ್ಪನ್ನು ಸ್ಟಾಪ್ ಮಾಡಿ. ಥ್ಯಾಂಕ್ ಯು.